ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹಾರ್ಟ್ ಅಟ್ಯಾಕ್. ಕೋವಿಡ್ ವ್ಯಾಕ್ಸಿನ್ ಇಂದಲೇ ಹೃದಯಾಘಾತ ಅಂದಿದ್ದಂತ ಸಿಎಂ ಇನ್ನು ಸಿಎಂ ಹೇಳ್ತಿದ್ದಂತೆ ದೊಡ್ಡ ಮಟ್ಟಕ್ಕೆ ವ್ಯಾಪಕ ಚರ್ಚೆ ಆರಂಭ ಆಯಿತು. ಇನ್ನು ಚರ್ಚೆ ಆಗ್ತಿದ್ದಂತೆ ಟೆಕ್ನಿಕಲ್ ಟೀಮ್ನಿಂದ ತನಿಖೆ ಕೂಡ ಆರಂಭ ಆಗಿದೆ. ತನಿಖೆಯನ್ನ ನಡೆಸಿ ಈಗ ಆರೋಗ್ಯ ಇಲಾಖೆಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು. ಇನ್ನು ಕೋವಿಡ್ ವ್ಯಾಕ್ಸಿನ್ ಇಂದಲೇ ಹೃದಯಾಘಾತ ಅಂದಿದ್ದಂತ ಸಿಎಂ ಇನ್ನು ಸಿಎಂ ಈ ವಿಚಾರವನ್ನ ಹೇಳ್ತಿದ್ದಂತೆ ವ್ಯಾಪಕವಾಗಿ ಚರ್ಚೆ ಆರಂಭ ಆಗುತ್ತೆ. ಚರ್ಚೆ ಆಗ್ತಿದ್ದಂತೆ ಟೆಕ್ನಿಕಲ್ ಟೀಮ್ನಿಂದ ತನಿಖೆ ಕೂಡ ನಡೆಯುತ್ತೆ. ಇನ್ನು ತನಿಖೆಯನ್ನ ನಡೆಸಿ ಆರೋಗ್ಯ ಇಲಾಖೆಗೆ ವರದಿ ಸಲ್ಲಿಕೆ ಮಾಡಲಾಗಿದೆ. 10 ಜನರನ್ನ ಒಳಗೊಂಡಂತಹ ತಾಂತ್ರಿಕ ಸಲಹಾ ಸಮಿತಿಯಿಂದ ವರದಿ ರೆಡಿ ಆಗಿದೆ. ಒಟ್ಟು 251 ಜನರನ್ನ ತನಿಖೆಗೆ ಒಳಪಡಿಸಿತ್ತು ಈ ತಂಡ. 30 ವರ್ಷದೊಳಗಿನ 12 ಜನರನ್ನ, 31ರಿಂದ 40 ವಯಸ್ಸಿನ 60 ಜನರನ್ನ ತನಿಖೆ ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ. 41ರಿಂದ 45ರ ಒಳಗಿನ 127 ಜನರನ್ನ ಒಳಗೊಂಡು ತನಿಖೆ ಆಗುತ್ತೆ. ಕೋವಿಡ್ ಮುನ್ನ ಮತ್ತು ಕೋವಿಡ್ ನಂತರ ಪರಿಸ್ಥಿತಿಯ ಬಗ್ಗೆ ವರದಿಯನ್ನ ತೆಗೆದುಕೊಳ್ತಾರೆ. ಹಾರ್ಟ್ ಅಟ್ಯಾಕ್ ಆತಂಕದ ಬೆನ್ನಲ್ಲೇ ಸದ್ಯ ವರದಿಯಲ್ಲಿ ಏನಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಕೋವಿಡ್ ನಂತರ ಡಯಾಬಿಟೀಸ್ 20.5ಕ್ಕೆ ಏರಿಕೆ ಆಗಿದೆ ಕೋವಿಡ್ ಆದ್ಮೇಲೆ. ಇನ್ನು ಕೋವಿಡ್ಗಿಂತ ಮುಂಚೆ 13.9% ಇದ್ದಂತ ಹೈಪರ್ ಟೆನ್ಷನ್, ಕೋವಿಡ್ ನಂತರ ಹೈಪರ್ ಟೆನ್ಷನ್ ಏನಿದೆಯಲ್ಲ 17.6%ಗೆ ಏರಿಕೆ ಆಗಿದೆ. ಹೆಚ್ಚಾಗಿರುವಂಥದ್ದು ಕೋವಿಡ್ಗಿಂತ ಮುಂಚೆ 34.8%ರಷ್ಟಿದ್ದ ಕೊಲೆಸ್ಟ್ರಾಲ್ ಈಗ ಕೋವಿಡ್ ನಂತರದ ಸಮಯದಲ್ಲಿ 44.1ಕ್ಕೆ ಕೊಲೆಸ್ಟ್ರಾಲ್ ಏರಿಕೆ ಆಗಿದೆ. ಮಹತ್ವದ ಬದಲಾವಣೆ ಈ ವರದಿಯಲ್ಲಿ ಗೊತ್ತಾಗ್ತಿದೆ. ಕೋವಿಡ್ಗಿಂತ ಮುಂಚೆ ಇದ್ದಂತಹ 13.9% ಅಷ್ಟು ಡಯಾಬಿಟೀಸ್ ಏನಿತ್ತು ಈಗ ಹೆಚ್ಚಳ ಆಗಿದೆ. ಸಾಕಷ್ಟು ಕೊಲೆಸ್ಟ್ರಾಲ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಆರೋಗ್ಯ ಹೈಪರ್ ಟೆನ್ಷನ್ ಇರ್ಬೋದು, ಇವೆಲ್ಲ ಬಹಳ ಪ್ರಮುಖವಾಗಿ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಏರಿಕೆ ಆಗಿರೋದೇ ಕಂಡು ಬರ್ತಾ ಇದೆ. ತನಿಖೆಯನ್ನ ನಡೆಸಿಯೇ ಆರೋಗ್ಯ ಇಲಾಖೆಗೆ ವರದಿ ಸಲ್ಲಿಕೆ ಆಗಿದೆ. ಯಾಕಂದ್ರೆ ವ್ಯಾಪಕವಾಗಿ ಚರ್ಚೆ ಆಯಿತು. ಕೋವಿಡ್ ವ್ಯಾಕ್ಸಿನ್ ತೆಗೆದುಕೊಂಡ್ವಿ, ಆ ವ್ಯಾಕ್ಸಿನ್ ಇಂದಲೇ ಹಿಂಗಾಗ್ಬಿಡುತ್ತಾ, ಅದು ಕೂಡ ಸಿಎಂ ಬಾಯಲ್ಲಿ ಮಾತು ಬಂದ ಮೇಲೆ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗುತ್ತೆ. ಹೌದಾ, ಹಿಂಗಾಯ್ತಾ? ನಾವೆರಡೆರಡು ಡೋಸ್ ತಗೊಂಡಿದ್ವಿ, ಬೂಸ್ಟರ್ ಡೋಸ್ ಬೇರೆ ಇತ್ತು. ಸದ್ಯ ತನಿಖೆಯ ನಂತರ ಇವೆಲ್ಲ ವಿಚಾರಗಳು ಗೊತ್ತಾಗಿದೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಚರಣ್, ಈಗಾಗಲೇ ಸರಣಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗ್ತಿದೆ. ಅದಾದ್ಮೇಲೆ ಸಿಎಂ ಕೂಡ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಂತೆ ವ್ಯಾಕ್ಸಿನ್ ತಗೊಂಡ್ಮೇಲೆ ಹಿಂಗಾಯ್ತಾ ಅನ್ನೋದು. ಬಟ್ ಈಗ ಇಲ್ಲಿ ಟೆಕ್ನಿಕಲ್ ಟೀಮ್ನಿಂದ ಯಾವೆಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ತನಿಖೆ ಮಾಡ್ತಾರೆ, ತನಿಖೆಯಲ್ಲಿ ಏನೆಲ್ಲ ಪ್ರಮುಖ ಅಂಶಗಳು ಏನಿದೆ ಅದರೆಲ್ಲ ಹೈಲೈಟ್ಸ್ ನೀಡ್ತಾ ಹೋಗೋದಾದ್ರೆ ಚರಣ್. ಎಸ್ ಅಖಿಲೇಶ್, ಪ್ರಮುಖವಾಗಿ ಸಾಲು ಹೃದಯಾಘಾತ ಆದ ಬಳಿಕ ಒಂದು ಕಡೆಯಲ್ಲಿ ಕೋವಿಡ್ ಮೇಲೆ ಸಂಶಯಗಳು ಸೃಷ್ಟಿಯಾಗಿತ್ತು. ಕೋವಿಡ್ ನಿಂದಾಗಿ ಏನಾದ್ರೂ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಗಳಾಗಿರ್ಬೋದು, ಹಠಾತ್ ಹೃದಯಾಘಾತಗಳಾಗಿರ್ಬೋದು, ಏನಾದ್ರೂ ಕೋವಿಡ್ ನಿಂದಾಗಿ ಬರ್ತಾ ಇದೆಯಾ ಅಥವಾ ಕೋವಿಡ್ ಲಸಿಕೆಯಿಂದಾಗಿ ಬರ್ತಾ ಇದೆ ಅಂತ ಅನ್ನುವಂತಹ ಒಂದಿಷ್ಟು ಅನುಮಾನಗಳು ಸೃಷ್ಟಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರವನ್ನ ಬರೀತಾರೆ, ಟ್ವೀಟ್ ಅನ್ನ ಮಾಡ್ತಾರೆ, ಲಸಿಕೆಯ ಸಂಬಂಧ ತನಿಖೆ ಆಗಬೇಕು ಅಂತ ಹೇಳಿ. ಆದ್ರೆ ಈ ಹಿಂದೆ ಆರೋಗ್ಯ ಇಲಾಖೆ ಕಳೆದ ಫೆಬ್ರವರಿಯಲ್ಲಿ ಒಂದು ತಾಂತ್ರಿಕ ಸಮಿತಿಯನ್ನ ರಚನೆ ಮಾಡಿರುತ್ತೆ. ಲಸಿಕೆಯ ಕುರಿತಾಗಿ ಸಂಶೋಧನೆಯನ್ನ ನಡೆಸಬೇಕನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿರುತ್ತೆ. ಈ ಹಿನ್ನೆಲೆಯಲ್ಲಿ ಕೋವಿಡ್ ಲಸಿಕೆಯನ್ನ ಪಡೆದಿರುವಂತಹ ಸುಮಾರು 254 ಜನರನ್ನ ಪರೀಕ್ಷೆಗೆ ಒಳಪಡಿಸಿ ಅವರಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆ ಏನು ಸಮಿತಿ ಪರಿಶೀಲನೆ ನಡೆಸಿದೆ. ಅದಾದ ಬಳಿಕ ಈಗ ಸಮಿತಿಯ ಪ್ರಾಥಮಿಕ ವರದಿ ಹೊರಬಿದ್ದಿರುವಂತ ಅಂತ ಹೇಳಿದ್ರೆ, ಕಳೆದ 2ನೇ ತಾರೀಕಿನಂದು ಈ ಒಂದು ಸಮಿತಿ ವರದಿಯನ್ನ ಆರೋಗ್ಯ ಇಲಾಖೆಯ ಕೈಗೆ ನೀಡಿರುತ್ತೆ. ಕರೆಕ್ಷನ್ ಅನ್ನು ಕೂಡ ಈಗಾಗಲೇ ಮಾಡ್ತಾ ಇದೆ. ಪ್ರಮುಖವಾಗಿ ಕೋವಿಡ್ ನಿಂದಾಗಿ ಯಾವುದೇ ರೀತಿಯ ಆತಂಕಗಳಿಲ್ಲ. ಆದ್ರೆ ಕೋವಿಡ್ ಆದ ಬಳಿಕ ಒಂದಿಷ್ಟು ಜೀವನ ಶೈಲಿಯ ಬದಲಾವಣೆ ಆಗಿರ್ಬೋದು, ಆಹಾರ ಪದ್ಧತಿಗಳಾಗಿರ್ಬೋದು, ಎಲ್ಲಾ ಬದಲಾಗ್ತಾ ಹೋಯ್ತು. ಇದರಿಂದಾಗಿ ಹೃದಯ ಮತ್ತೆ ಇನ್ನಿತರ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ವರದಿಯನ್ನ ನೀಡಿರುವಂತ. ಪ್ರಮುಖವಾಗಿ ಕೊಬ್ಬಾಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಈ ರೀತಿಯಾದಂತಹ ಕಾಯಿಲೆಗಳೇನಿದೆ ಇದು ಹೆಚ್ಚಳ ಆಗ್ತಾ ಇದೆ. ಪ್ರಮುಖವಾಗಿ ಕಾರಣ ಆಗ್ತಾ ಇರುವಂತದ್ದು ಕೋವಿಡ್ ಆದ ಬಳಿಕ ಒಂದಿಷ್ಟು ಜೀವನ ಶೈಲಿ ಬದಲಾಯಿತು. ಇದರಿಂದಾಗಿ ಎಲ್ಲ ರೋಗಗಳು ಬರ್ತಾ ಇದೆ. ಇದರಿಂದಾಗಿ ಹೃದಯದ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಅನ್ನುವಂತಹ ವರದಿಯನ್ನ ನೀಡಿರುವಂತದ್ದು. ಮತ್ತೆ ನೇರವಾಗಿ ಲಸಿಕೆ ಮತ್ತೆ ಹೃದಯಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧ ಇರೋದಿಲ್ಲ. ಪ್ರಮುಖವಾಗಿ
ಲಸಿಕೆಯಿಂದ ಯಾವುದೇ ರೀತಿಯ ಸಂಬಂಧ ಇಲ್ಲದೆ ಹೋದ್ರು ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ ಮತ್ತೆ ಇನ್ನಿತರ ಒಂದಿಷ್ಟು ಪರಿಕ್ರಮಗಳನ್ನ ತೆಗೆದಿದ್ದ ಸಂದರ್ಭದಲ್ಲಿ ಜನ ಯಾವುದೇ ರೀತಿಯಾದಂತಹ ದೈಹಿಕ ಚಟುವಟಿಕೆಗಳಾಗಿರ್ಬೋದು ಇದನ್ನ ಮಾಡುವ ಪರಿಸ್ಥಿತಿ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಒಂದಿಷ್ಟು ಜನರಲ್ಲಿ ಬೊಜ್ಜು ಹೆಚ್ಚಳ ಆಗಿರುವಂತದ್ದು, ಡಯಾಬಿಟಿಸ್ಗಳ ಹೆಚ್ಚಳ ಆಗಿರುವಂತದ್ದು ಈ ಪ್ರಕರಣಗಳು ಕಂಡು ಬರ್ತಾ ಇದೆ. ಇದರಿಂದಾಗಿ ಹೃದಯಾಘಾತಗಳು ಆಗ್ತಾ ಇದೆ ಅನ್ನುವಂತ ಒಂದು ಪ್ರಾಥಮಿಕ ವರದಿಯನ್ನ ಈಗಾಗಲೇ ಆರೋಗ್ಯ ಇಲಾಖೆಗೆ ಸಮಿತಿ ನೀಡಿರುವಂತದ್ದು. ಅಖಿಲೇಶ್, ಧನ್ಯವಾದಗಳು ಚರಣ್ ತಮ್ಮೆಲ್ಲ ಮಾಹಿತಿಗೆ.